ಬೆಳಗಾವಿ ನಗರದಲ್ಲಿ ಸುಮಾರು 2 ತಿಂಗಳಿನಿಂದ ವಿವಿಧ ಬಡಾವಣೆಗಳಲ್ಲಿ ಮಹಿಳೆಯರ ಚಿನ್ನಾಭರಣ ದೋಚಿ ಆತಂಕ ಸೃಷ್ಟಿಸುತ್ತಿರುವ ಕಳ್ಳತನ ಸರಣಿ ಮುಂದುವರೆದಿದ್ದು, ನಗರದ ವಿವಿಧ ಭಾಗಗಳಲ್ಲಿ ಕಳ್ಳತನ ಪ್ರಕರಣಗಳು ನಡೆದಿವೆ. ಟಿಳಕವಾಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಟ್ಟು 1 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ದೋಚಿದ 2 ಪ್ರಕರಣಗಳು ದಾಖಲಾಗಿವೆ. ಶುಕ್ರವಾರ ಬೆಳಗ್ಗೆ ಹರಿಮಂದಿರ ಸಮೀಪದ ವಾಯುವಿಹಾರಕ್ಕೆ ತೆರಳಿದ ಮಹಿಳೆಯ 35 ಗ್ರಾಂ ತೂಕದ ಮಂಗಳಸೂತ್ರ ಮತ್ತು ನಾನಾವಾಡಿ ವ್ಯಾಪ್ತಿಯಲ್ಲಿ ಎಪಿಎಂಸಿ ಪೊಲೀಸ್ ಠಾಣೆ ಸರಹದ್ದಿನಲ್ಲಿ ಇನ್ನಿತರ ಎಲ್ಲ ಪೊಲೀಸ್ ಠಾಣೆಯಲ್ಲಿ ಸರಗಳ್ಳತನ ಪ್ರಕರಣಗಳು ಬೆಳಕಿಗೆ ಬಂದಿವೆ. ದಕ್ಷ ಅಧಿಕಾರಿಗಳನ್ನು ಸ್ಥಳಾಂತರಿಸಿ ಮತ್ತು ದಕ್ಷ ಪ್ರಾಮಾಣಿಕ ಅನುಭವಿ ಪೊಲೀಸ್ ಅಧಿಕಾರಿಗಳನ್ನು ನೇಮಿಸಬೇಕೆಂದು ಎಲ್ಲ ಬೆಳಗಾವಿ ನಾಗರಿಕರ ವಿನಂತಿಯಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಈ ಪ್ರಕರಣಗಳಲ್ಲಿ ವೈಯಕ್ತಿಕವಾಗಿ ನಿಗಾ ವಹಿಸಿ ಬೆಳಗಾವಿ ನಾಗರಿಕ ಸುರಕ್ಷತೆ ಕಾಪಾಡಬೇಕು, ಇಲ್ಲವಾದಲ್ಲಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ರಾಮಸೇನಾ ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿಗಳಿಗೆ ಮನವಿ ಮೂಲಕ ಹೇಳಿದರು. ನಿಗೂಢವಾದ ಕೊಲೆ ಪ್ರಕರಣಗಳನ್ನು ಪತ್ತೆ ಮಾಡುವ ಕುರಿತು ಪತ್ರಿಕಾ ಪ್ರಕಟಣೆ. ಇಂದು ಜಿಲ್ಲಾ ಪೊಲೀಸ್ ಕಚೇರಿಯಲ್ಲಿ ಜಿಲ್ಲಾವಾರು ಕಳ್ಳತನ ಮತ್ತು ತಾಲೂಕು ಹಳ್ಳಿಗಳಲ್ಲಿ ಅಲ್ಲಲ್ಲಿ ದರೋಡೆ ಮಾಡಿದ ಆರೋಪಿ ಪಟ್ಟಿಗಳನ್ನು ಆಯಾ ತಾಲೂಕಿನ ಪಿಎಸ್ಐಗಳು, ಡಿವೈಎಸ್ಪಿಗಳು, ಇನ್ನಿತರ ಅಧಿಕಾರಿಗಳು ಜಿಲ್ಲಾ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ನಿಖರವಾದ ಮಾಹಿತಿ ನೀಡಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ BR ರವಿಕಾಂತೇಗೌಡ ಇವರು ಕುಮುದಾ ಟಿವಿಯೊಂದಿಗೆ ಮಾತನಾಡಿದರು. आयडा न्यूज सर ನಡೆದಂತ ಒಂದು ಸುಪಾರಿ ಕೊಲೆ. ಇಲ್ಲಿ ಮಹಂತೇಶ್ ಮಲ್ಲಪ್ಪ ನಾವಲಗಿ ಒಂದು ಅಪರಿಚಿತ ಶವ ಆಗಿ ಮೊದಲು ಪೊಲೀಸ್ ಠಾಣೆಗೆ ವರದಿಯಾಗಿತ್ತು. ಈ ಪ್ರಕರಣದ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಂತರ ಮೃತನ ಗುರುತನ್ನ ಪತ್ತೆ ಹಚ್ಚಿ ಆತನ ಪರಿಚಯ ಇದ್ದಂಥವರು, ಸಂಬಂಧಿಕರು ಮತ್ತು ಇತರ ಎಲ್ಲ ಮಾಹಿತಿಗಳನ್ನು ಸಂಗ್ರಹ ಮಾಡಿ ನಮ್ಮ ಕಿತ್ತೂರು ಇನ್ಸ್ಪೆಕ್ಟರ್ ಬೈಲೊಂಗ್ಲ ಡಿವೈಎಸ್ಪಿ ಅವರ ಮಾರ್ಗದರ್ಶನದಲ್ಲಿ ಅವರ ಸಿಬ್ಬಂದಿ ಈ ಪ್ರಕರಣವನ್ನು ಪತ್ತೆ ಹಚ್ಚಿದ್ದಾರೆ. ಮೃತ ತನ್ನ ಸ್ವತಃ ಸಂಬಂಧಿಯ ಪತ್ನಿಯೊಡನೆ ಅನೈತಿಕ ಸಂಬಂಧಕ್ಕೆ ಒತ್ತಾಯ ಮಾಡ್ತಾ ಇದ್ದ. ಆ ಕಾರಣಕ್ಕಾಗಿ ಅನೇಕ ಸಾರಿ ಬುದ್ಧಿ ಹೇಳಿದ್ರು ಸಹ ಆತ ಕೇಳುವ ಸ್ಥಿತಿಯಲ್ಲಿಲ್ಲ. ಬದಲಿಗೆ ಯಾರು ನನಗೆ ಬುದ್ಧಿಯನ್ನ ಹೇಳಿದ್ರೋ ಅವ್ರಿಗೆ ಬೆದರಿಕೆಯನ್ನು ಹಾಕಿದ್ದ, ಕೊಲೆ ಬೆದರಿಕೆಯನ್ನು ಹಾಕಿದ್ದ. ಇನ್ನೇನು ಅನಿವಾರ್ಯ ಅಂತ ಹೇಳಿ ತಾವು ಕೊಲೆಯನ್ನ ಮಾಡಿದ್ದೇವೆ ಅಂತ ಆರೋಪಿಗಳು ಒಪ್ಕೊಂಡಿದ್ದಾರೆ. ಇದರಲ್ಲಿ ತನಗೆ ಗೊತ್ತಿದ್ದ ಬೆಂಗಳೂರಿನ ಪರಿಚಯ ಇದ್ದವ್ರ ಮೂಲಕ ಬೆಂಗಳೂರಿನ 3 ಮಂಜು, ಅಯ್ಯಪ್ಪ ಮತ್ತೆ ಹೇಮಂತ್ ಕುಮಾರ್ ಇವರನ್ನು ಸಂಪರ್ಕ ಮಾಡಿ 2 ಲಕ್ಷ ರೂಪಾಯಿಗಳಿಗೆ ಸುಪಾರಿಯನ್ನ ಕೊಟ್ಟು ಈ ಒಂದು ಕೊಲೆಯನ್ನ ಮಾಡಿಸಲಾಗಿದೆ. ಈತನನ್ನ ಈ ಕೊಲೆಯ ಪ್ರಕರಣದಲ್ಲಿ ಒಟ್ಟು 5 ಜನ ಆರೋಪಿಗಳನ್ನ ಬಂಧಿಸಿದ್ದಾರೆ. ಮತ್ತೆ ಬೆಂಗಳೂರಿನಿಂದ ಈ ಕೊಲೆ ಮಾಡೋದಕ್ಕೋಸ್ಕರನೇ ಕದ್ದು ತಂದಿದ್ದ ಒಂದು ಮೋಟರ್ ಸೈಕಲ್ ಸೇರಿದಂತೆ ಒಟ್ಟು 3 ಮೋಟರ್ ಬೈಕ್ಗಳು, 4 ಮೊಬೈಲ್ ಫೋನ್ಗಳು ಮತ್ತು ಇದ್ರ ಜೊತೆಗೆ ಮೃತ ಉಪಯೋಗಿಸಿದ ಮೊಬೈಲ್ ಫೋನ್ ಕೂಡ ತೆಗೆದುಕೊಂಡು ಹೋಗಿದ್ರು ಅವರು. ಅದನ್ನು ಕೂಡ ವಶಪಡಿಸಿಕೊಂಡಿದ್ದೇವೆ. ಸುಪಾರಿಗೆ ಪಡೆದಿದ್ದ ನಗದನ್ನ ಸ್ವಲ್ಪ ಖರ್ಚು ಮಾಡ್ಕೊಂಡಿದ್ದಾರೆ. ಸುಮಾರು 25,000 ರೂಪಾಯಿ ನಗದನ್ನು ಕೂಡ ಇದರಲ್ಲಿ ವಶಪಡಿಸಿಕೊಂಡಿದ್ದಾರೆ. ಇದು ಒಂದು ಪ್ರಕರಣ.
ಇನ್ನೊಂದು ಬಹಳ ಮುಖ್ಯವಾದ ಪ್ರಕರಣ ಅಂತ ಹೇಳಿದ್ರೆ ಈ ತಿಂಗಳ